ಯಾಕ್ರಿ ಮುಸ್ಲಿಂ ಧರ್ಮದವ್ರ ಬಗ್ಗೆ ನಿಮಗೆ ಅಷ್ಟು ಕೋಪ? ಯಾಕೆ ಅಶೋಕಣ್ಣ, ಯಾಕೆ ಯತ್ನಾಳ್ ಸಾಹೇಬ್ರೆ, ಏನು ಯತ್ನಾಳ್ ಸಾಹೇಬ್ರೆ ನಿಮಗೆ ಏನೆಲ್ಲ ಓಪನ್ ಆಗಿದೆಯೋ ಅದೆಲ್ಲ ಮುಚ್ಕೊಳ್ಳಿ ಯತ್ನಾಳ್ ಸಾಹೇಬ್ರೆ, ಅಂದರೆ ನಿಮ್ಮ ಬಾಯಿ ಮುಚ್ಕೊಳ್ಳಿ ಅಂತ 3 ದಿನದಿಂದ ನಮ್ಮ CM ಬಗ್ಗೆ DCM ಬಗ್ಗೆ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆನ ನಾನು ಖಂಡಿಸ್ತೀನಿ. ಯತ್ನಾಳ್ ಸಾಹೇಬ್ರೆ ದಯವಿಟ್ಟು ಏನೆಲ್ಲ ಓಪನ್ ಆಗಿದೆಯೋ ಅದೆಲ್ಲ ತಾವು ಕ್ಲೋಸ್ ಮಾಡ್ಕೊತೀರಾ, ಸಹಜವಾಗಿ ನಿಮಗೆ ಬಾಯಿ ಓಪನ್ ಆಗಿರುತ್ತೆ ಅಂತ ಬಯಸ್ತೀನಿ. ಏನೇನೋ ಮಾತಾಡಿದ್ದಾರೆ, ಅಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಹಾಗೆ ಹೀಗೆ ಅಂತ ಯತ್ನಾಳ್ ಅವರು ಬಾಯಿಗೆ ಲಗಾಮಿಲ್ಲದೆ ಮಾತಾಡಿದ್ದಾರೆ. ದಯವಿಟ್ಟು ಯತ್ನಾಳ್ ಸಾಹೇಬ್ರೆ ನಿಮ್ಮ ಬಾಯನ್ನು, ನಾಲಿಗೆಯನ್ನು ಸಾಧ್ಯವಾದಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿ. ಇವಾಗೇನೋ ಶಾಲ್ ಹಂಚ್ತಾರಂತೆ ಸರ್, ಬಿಜಾಪುರದಲ್ಲಿ ಬಡವ್ರ ಮಕ್ಕಳಿದ್ದಾರೆ ಸರ್, ಟೆಕ್ಸ್ಟ್ ಬುಕ್ಸ್ ಕೊಡಿ ಸರ್, ನೋಟ್ ಬುಕ್ ಕೊಡಿ ಸರ್, ಬಟ್ಟೆ ಕೊಡಿಸಿ ಸರ್. ನಿಮ್ಮ ಶಾಲು ಯಾರಿಗೆ ಬೇಕು ಸರ್? ಬಡ ಮಕ್ಕಳಿಗೆ ಕೊಡಿಸಿ. ಬೇಡ ಸರ್, ಬ್ರಾಹ್ಮಣ ಬಡ ಸಮುದಾಯದ ಅರ್ಚಕರ ಮಕ್ಕಳು ಸ್ಟ್ರಗಲಲ್ಲಿದ್ದಾರೆ, ಅವ್ರಿಗೇನಾದರೂ ಸಹಾಯ ಮಾಡಿ ಸರ್. ಸರ್ ನೀವೆಷ್ಟು ಸಹಾಯ ಮಾಡ್ತೀರೋ ಅದರ ಡಬಲ್ ನಾನು ಸಹಾಯ ಮಾಡ್ತೀನಿ ಸರ್. ಇನ್ನೊಂದು, ರಾಜ್ಯಪಾಲರು ಅವರ ಬೆಂಗಾವಲು ಪಡೆ ಕಡಿಮೆ ಮಾಡಿದ್ದಾರೆ. ಅಶೋಕ್ ಅವರು ಇವರದ್ದೆಲ್ಲ ಹಾಗೇ ನಡೀತಾ ಇದೆ. ಮೋದಿ ಅವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಈಗ ಸರ್ ಅಶೋಕಣ್ಣ ಮೋದಿಯವ್ರಿಗಿಂತ ದೊಡ್ಡವರು. ಯಾಕೆಂದರೆ ಅಶೋಕ್ ಅವ್ರಿಗೆ ಮೋದಿಯವ್ರಿಗಿಂತ ಒಳ್ಳೆ ಇಂಗ್ಲೀಷ್ ಬರುತ್ತೆ, ಅವರು ಮೋದಿಯವ್ರಿಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಮೋದಿಯವ್ರಿಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು ಅಶೋಕಣ್ಣ. ಆ ಕಾರಣಕ್ಕೆ ನೋಡಿ, ಮೋದಿಯವರು ಬೆಂಗಾವಲು ವಾಹನ ಕಡಿಮೆ ಮಾಡಿಕೊಂಡ್ರು, ರಾಜ್ಯಪಾಲರು ಮಾಡಿಕೊಂಡ್ರು, ಅಶೋಕಣ್ಣ ಅಂದರೆ ಎಸ್ ಅಶೋಕಣ್ಣ ಸುಪ್ರೀಂ. ಅಶೋಕಣ್ಣ ನನಗೆ ಗೊತ್ತಿರೋ ಪ್ರಕಾರ ಅವರು ಈ ದೇಶದ ಮುಂದಿನ ಪ್ರಧಾನಿಗಳಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಅವರು ವಿರೋಧ ಪಕ್ಷದ ನಾಯಕ ಸೀಟನ್ನು ಸುನೀಲ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಸುನೀಲ್ ತಗೋಪ್ಪ, ನಾನು ಪ್ರಧಾನಿ ಆಗ್ತೀನಿ, ನೀನು ಕುತ್ಕೋಪ್ಪ ಅಂತ. ಇನ್ನು ವಿಜೇಂದ್ರ ಅವ್ರಿಗೂ ಅಷ್ಟೇ, ಪಾಪ ಅಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಅವರು ಕಿತ್ತಾಡ್ತಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಇಬ್ಬರು ಹಿರಿಯರನ್ನ, ಇವತ್ತು ನಮ್ಮ DK ಸಾಹೇಬ್ರು ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ DK ಸರ್, ನಿಮ್ಗೆ ಒಳ್ಳೇದಾಗಬೇಕು. ಮತ್ತು ಯಡಿಯೂರಪ್ಪ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಆಚರಿಸಿದ್ರು, ಪಕ್ಷಾತೀತವಾಗಿ ಅವ್ರಿಗೂ ಹ್ಯಾಪಿ ಬರ್ಡೇ ಸರ್. ಯಡಿಯೂರಪ್ಪನವ್ರ ಕೊಡುಗೆ ತುಂಬ ದೊಡ್ಡದಿದೆ, ಅವ್ರಿಗೂ ಇದು ಮಾಡ್ತೀನಿ. ನಮ್ಮ ಫೈಟ್ ಏನಿದ್ರು ಐಡಿಯಾಲಜಿಕಲಿ, ನನ್ನ ಫೈಟ್ ಏನಿದ್ರು ವಿಜೇಂದ್ರಣ್ಣ ಜೊತೆ, ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ.